ಬಾಯಿ ಮುಚ್ಚು ನಿತ್ಯ. ತಲೆಗಿಲಿ ಕಟ್ಟತ್ತ ನಿನಗ? ಹಾ, ನಮ್ಮವನ ಬಗ್ಗೆ ಹಿಂಗ ಮಾತಾಡಕ ಎಷ್ಟು ಧೈರ್ಯ ನಿನಗ? ಅಯ್ಯೋ ಬಿಡು ಸೋಮ, ಬಿಡಪ್ಪ ಬಿಡು. ನನ್ನ ಸಲುವಾಗಿ ಹೆಂಡತಿ ಮೇಲೆ ಯಾಕೆ ಕೈ ಮಾಡ್ತಿದ್ದೀ? ಬಿಡಪ್ಪ ಬಿಡು. ನನ್ನನ್ನು ಹೊಡಿತಾರಲ್ಲ, ಹೊಡೀರಿ ಹೊಡೀರಿ. ನಾನೇನು ತಪ್ಪು ಮಾಡ್ತೀನಿ ಅಂತ ಹೊಡೆದ್ರಿ? ನೀವೆಲ್ಲ ಆರಾಮಿರ್ಲಿ ಅಂತ ನಾನು ಯೋಚನೆ ಮಾಡ್ತಿದ್ದೆ, ನನ್ನನ್ನು ಹೊಡಿತೀರಿ. ಸುಮ್ಮನಿರು ನಿತ್ಯ, ಸುಮ್ಮನಿರು. ನೋಡಕ್ಕ ನಾನೇನು ಮಾಡಿದೆ ಅಂತ ನಾನು ಹೊಡೆದ್ರಿ ಇವ್ರು. ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿದ್ದೀನಲ್ಲ, ಅದು ನನ್ನ ತಪ್ಪಲ್ಲ. ಅದಕ್ಕೆ ಎಲ್ಲರಿಗೂ ಕೆಟ್ಟದಾಗ್ಲಿ ಅಂತ ಬಯಸ್ಬೇಕು, ಒಳ್ಳೇದಾಗ್ಲಿ ಅಂತ ಬಯಸ್ಬಾರ್ದು. ಒಳ್ಳೇದಾಗ್ಲಿ ಅಂತ ಬಯಸ್ತವಲ್ಲ ನಾವೇ ಕೆಟ್ಟವರಾಕು. ಅದಕ್ಕೆ ಕೆಟ್ಟವರು ಇರ್ತಾರಲ್ಲ ಅವ್ರನ್ನ ಒಳ್ಳೆಯವ್ರು ಅಂತೇಳಿ ಇವ್ರು ನಂಬುತ್ತಾರೆ. ಅದಕ್ಕೆ ಯಾವಾಗಲೂ ಕೆಟ್ಟದ್ದೇ ಮಾಡ್ಬೇಕು, ಒಳ್ಳೇದು ಮಾಡಕ್ಕೆ ಹೋಗ್ಬಾರ್ದು ಯಾರಿಗೆ. ನೋಡ್ಬೇಯವ್ವ, ನಿನ್ನ ಬಾಗಿಲ ತಂದು ಹಾಕ್ಯಾರ. ಇದನ್ನ ನೋಡಿ ನನ್ನ ಜೀವ ಚುರುಕನಾಗ್ತದೆ ಬೇ. ಅಲ್ಲ, ಮನಿ ಮಹಾರಾಣಿನ ನಿನ್ನ ತಂದ ಬಾಗಿಲಾಗ ಮಲಗೀಶ್ಯಾರ ಬೇ, ಮಲಗೀಶ್ಯಾರು. ಈ ಮನಿನ ನಿಂದೈತಿ. ಆದ್ರೆ ಇವರು ಇಬ್ಬರು ಸೇರಿ ನಿನ್ನನ್ನ ಹೊರಗೆ ಹಾಕ್ಯಾರ ಬಿ ಯವ್ವ, ಹೊರಗೆ ಹಾಕ್ಯಾರು. ಮತ್ತು ಹಾಕೋದಲ್ದ ನನಗೆ ವಾಪಸ್ ಮಾತಾಡ್ತಾಳಿಕಿ. ನನಗೆ ಎಷ್ಟು ಸಿಟ್ಟು ಬರಬೇಡ ನೀನು ಹೇಳ. ಹಾಂ, ಎಷ್ಟು ಸಿಟ್ಟು ಬರಬೇಡ ನನಗೆ. ಈಗೇನು ನನಗಿನ ದಿನ ಕಾಯಕ್ಕೆ ಬಿಡ್ಬೇಕು ಬೇ. ದನ ಕಟ್ಟು ಅಲ್ಲಿ ಈಗಿನ ಓದೊಗಿಬೇಕು ಈಗಿನ. ಹಾಂ, ಅವಾಗ ಬುದ್ಧಿ ಬರ್ತದೆ ಈಗ ಮೂಳಾಗ. ನನ್ನ ತಾಯಿನ ಹೋಗಿ ಹೊರಗೆ ಮಲಗಿಸ್ತಾಳಂದ್ರೆ ಎಷ್ಟು ಇರಬೇಡಿಕಿಗೆ, ಎಷ್ಟು ಇರಬೇಡಿಕಿಗೆ. ಅಯ್ಯೋ ನೋಡಪ್ಪ ಸೋಮ, ನಾನು ಇವತ್ತು ನಾಳೆಯೋ ಅನ್ನತನ. ಅದಕ್ಕೆ ನೀ ಯಾಕೆ ಜಗಳ ಮಾಡ್ತೀರಿ ನನ್ನ ಸಲುವಾಗಿ? ಜಗಳ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಚಂದಾಗ ನಕ್ಕೊಂತ ಇರಿ. ಯಾಕೆ ಜಗಳ? ನಾನು ಬೀಳು ಮರ ಬಾ, ಬೀಳು ಮರ. ನನಗೆ ಯಾಕೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದೀ? ನಾನು ಭಾಳ ಗಲೀಜು ಮಾಡೋದಕ್ಕೆ ನನ್ನನ್ನು ಇಲ್ಲಿ ಗಂಟ ಕರ್ಕೊಂಬಂದ ಹಾಕ್ಯಾರು. ನಾನು ಹಂಗೆ ಮಾಡಾಕತ್ತೇನಿ. ಏನು ಮಾಡೋದಪ್ಪ, ಏನು ಮಾಡೋದು? ಮಾಡಿದ್ರ ನೀನು ತಂದು ಹೊರಗೆ ಮಲಗಿಸ್ಬಿಡ್ದು. ಹಾಂ, ಇಷ್ಟ ಗಲೀಜು ಮಾಡಲಿ ಏನೋ ಮಾಡಲಿ ಅಲ್ಲಿ ರೂಮ್ನಾಗ ಇಡ್ಬೇಕು ಬೇ. ಅದನ್ನು ತಂದು ಅಂಗಳಕ್ಕೆ ಹಾಕಿ ನೀನು ಅಂಗಳದಾಗ ಸ್ವಚ್ಛ ಮಾಡ್ತಾರೇನಿವ್ರು? ಹಾಂ, ಅಂಗಳದಾಗ ಸ್ವಚ್ಛ ಮಾಡ್ತಾರಾ? ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ಬತ್ತು ಬಿ, ಏನು ಹೇಳ್ಬೇಕಂತ ಗೊತ್ತಾಗ್ಬತ್ತು. ಈ ಪರಿ ಇವ್ರು ಮಾಡ್ತಾರಂತ ನಾನು ಅನ್ಕೊಂಡಿರ್ಕಿಲ್ಲ. ಮಾಡ್ತಾರಂತ ನಾನು ಯಾವತ್ತೂ ಅನ್ಕೊಂಡ್ರಿಕಿಲ್ಲ. ಇವ್ರಿಗೆ ಬುದ್ಧಿ ಐತೆ, ಏನೈತೆ ತಲೆಯಾಗ ಲದ್ದಿ ಇಟ್ಕೊಂಡಾರ ಇವ್ರು. ಹಾಂ, ಒಳಗೆ ಮಾಡೋದನ್ನ ಬೇಕಾದ್ರೆ ಚಿಕ್ಕಡಿ ಇನ್ನೊಂದು ರೂಮ್ ಐತಲ್ಲ ಬೇ, ಅಲ್ಲಿ ಹಾಕಬೇಕಾಗಿತ್ತು. ತಂದ ನಿನ್ನ ಮನೆ ಮುಂದೆ ಹಾಕ್ಯಾರಂದ್ರೆ ಇಲ್ಲಿ ಕೆಟ್ಟ ಹೋಗ್ಬಿಟ್ಟದ ನನಗೆ. ನೋಡಪ್ಪ, ನಾನು ಹೇಳೀನಿ ಅವ್ರಿಗೆ, ನನ್ನನ್ನು ಇಲ್ಲಿ ಕರ್ಕೊಂಡು ಹೋಗ್ರಿ, ನನ್ನನ್ನು ಅಲ್ಲೇ ಹಾಕ್ರಿ ಅಂತ ನಾನು ಹೇಳೀನಿ. ನೀನು ಯಾಕಪ್ಪ ಇಷ್ಟು ಸೀಟ್ ಮಾಡ್ಕೋತಿದ್ದಿ ಮಗನ? ಸಿಟ್ಟು ಮಾಡ್ಕೋಬೇಡಪ್ಪ, ಸಿಟ್ಟು ಮಾಡ್ಕೋಬೇಡ. ಜೀವನದಾಗ ಏನೈತಿ? ಎಲ್ಲ ಹೋಗೋದೈತಿ. ಹಾಂ, ಸಿಟ್ಟು ಮಾಡ್ಕೊಂಡೆ ಯಾಕೆ ಸುಮ್ಮನೆ ಹೆಂಡತಿ ಜೊತೆ ಜಗಳ ಆಡ್ತಿದ್ದಿ? ಈ ಜಗಳ ಪಗಳ ಎಲ್ಲ ಬೇಡ. ನೆಮ್ಮದಿಯಾಗಿರಪ್ಪ, ನೆಮ್ಮದಿಯಾಗಿರು. ನೋಡಕ್ಕ, ಅವ್ರ ತಾಯಿ ಸಲುವಾಗಿ ನನ್ನನ್ನು ಹೊಡಿತಾರೆ ಇವರು. ನಾನು ಶಿವನ ಬೇಡ ಅಂತಂದ್ರು ನನಗೆ ತಂದ ಕಟ್ಟಿಡಿ ಮುರಿಯಕ್ಕೆ. ಈಗಿನಿಂದಾಗಿ ನನ್ನ ಸಂಸಾರ ಎಲ್ಲ ಹಾಳಾಗಿ ಹೋತು. ಈಗ ಅವಾಗಿನಿಂದ ಈಗ ನಾನು ಹೊಡಿಸ್ಕೊಂತ ಪರಿಸ್ಥಿತಿ ಬಂದ. ನಾನು ಹೇಳಿನಿ ನನ್ನನ್ನು ನನಗೆ ಮದುವೆ ಬೇಡ ಅಂತೇಳಿ. ಮದುವೆನೂ ಆದ, ಮಕ್ಕಳು ಆದ್ರೆ ಎಲ್ಲ ಆದರು. ಈಗ ನೆಮ್ಮದಿ ಆಗಿರಾಕ ಬಿಡ್ಬೇಕಲ್ಲ. ಈಗ ಹಿಂಗೆ ಕಾಡಕತ್ತಾಳಕ್ಕ, ಹಿಂಗೆ ಕಾಡತಾರಾಜಿ ನೀನು ನೋಡ್ತಿಲ್ಲಕ್ಕ. ಹಾಂ, ಹೇಳಕ್ಕ, ನಾನೊಬ್ಬಕ್ಕೆ ಎಲ್ಲಿ ತಂದು ಹಾಕಿನಿ ಅವ್ರನ್ನ? ನಾನೊಬ್ಬಕ್ಕೆ ಅವ್ರನ್ನ ದ್ವೇಷ ಮಾಡಿನಿ. ಅವರೇ ತಾನೇ ಇಲ್ಲಿ ಮಲಗಿಸಿದ್ರೆ ನಾನು ಇಲ್ಲಿ ಮಲಗಿಸಿನಿ. ಈಗ ಎಲ್ಲರೂ ನನ್ನ ಮೇಲೆ ಬರಾಕತ್ತಾರ. ಬಾಯಿ ಮುಚ್ಚು ನಿತ್ಯ. ಮಾಡೋದೆಲ್ಲ ಮಾಡಿ ಈಗ ಎಲ್ಲರೂ ನನ್ನ ಮೇಲೆ ಬರತ್ತಾರ ಸುಳ್ಳು ಹೇಳ್ತಿದ್ದೇನು? ಅಲ್ಲ, ನೀನು ಅಣ್ಣನ ಮಗಳು ನಾಳೆ ನನ್ನ ಚಂದ ನೋಡ್ಕೋತಾಳಂತ ಹೇಳಿ ಈ ಸೊಸಿ ಹಿಂಗದಾಳ ಅಂತ ಗೊತ್ತಿದ್ದ ನಿನ್ನನ್ನು ಮದುವೆ ಮಾಡ್ಕೊ ಅಂತ ಅಂದ ನಮ್ಮವ್ವ ಮಾತಿಗೆ ಬೆಲೆ ಕೊಟ್ಟ. ನೀನು ಯಾಕೆ ಮದುವೆ ಆದ್ನಿ ಅಂದ್ರೆ ನೀನು ನಮ್ಮವ್ವನ ಚಂದ ನೋಡ್ಕೋತಿ ಅಂತ ನಿನ್ನನ್ನು ಮದುವೆ ಆಗಿದ್ದ ನಾನು. ಆದ್ರೆ ನೀನೇನು ಮಾಡಿದಿ? ಸಾಯು ಟೈಮ್ದಾಗ ಇನ್ನೊಂದು 4 ದಿನ ಬದುಕಿರ್ತಾಳ ಅಂದ್ರೆ ಆಕಿನ ಚಂದಾಗ ನೋಡ್ಕೊಳ್ದು ಬಿಟ್ಟ ತಂದಾಕಿನ ಬಾಗಲಾಗ ಮಲಗಿಸಿ ನೀವು ಆರಾಮ್ ಒಳಗೆ ರಾಣಿ ಹಂಗೆ ಮಲ್ಕೊಂಡಿರ್ತೀರ. ಆಕಿಗೆ ಎಷ್ಟು ನೋವು ಆಗಬೇಡ. ಆಕಿಗೋಸ್ಕರ ಅಂತ ಹೇಳಿ ಯಾರು ರೂಮ್ ಮಾಡಿಸಿರೋದು, ಅದು ಆಕೆ ಮಲ್ಕೋಬೇಕಾಗಿರೋ ರೂಮ್. ಅಲ್ಲಿ ಹೋಗಿ ನೀನು ಮಲ್ಕೋತೀಯನ? ಹಾಂ, ನೀನು ಮಲ್ಕೋತೀಯಾ? ನೋಡು ಮಾಮ, ನನ್ನ ಮಾತು ಸ್ವಲ್ಪ ಕೇಳು. ನಾನೇನವ್ರನ್ನ ಇಲ್ಲಿ ಮಲಗಿಸ್ತಾನೆ ಅಂತ ಹೇಳಿಲ್ಲ. ಅವರು ಹೇಳಿರೋದು ನನ್ನನ್ನು ಹೊರಗೆ ಮಲಗಿಸು, ನನಗೆ ಹೊರಗಿನ ಗಾಳಿ ಕುಡಿಬೇಕಂತ ಅನ್ಸಾತಿ. ಅದಕ್ಕೆ ನಾನು ಹೊರಗೆ ಹಾಕು ಅಂತ ಹೇಳಿದಕ್ಕೆ ನಾನು ಅವ್ರನ್ನ ಕರ್ಕೊಂಡ್ಬಂದು ಹೊರಗೆ ಹಾಕಿದ್ದಾನೆ. ಏನು ನನಗೆ ಹೊರಗೆ ಹಾಕಿದ್ದಾನೆ ಅವ್ರನ್ನ? ನೀವು ಯಾಕೆ ನನ್ನ ಮೇಲೆ ಕೈ ಮಾಡಿದ್ರಿ? ನಮ್ಮಪ್ಪನ ನನ್ನ ಮೇಲೆ ಒಂದಿನೂ ಕೈ ಮಾಡಿಲ್ಲ. ಆದರೆ ನೀವು ನನ್ನ ಮೇಲೆ ಕೈ ಮಾಡಿದ್ರಿ. ನಾನೇನು ಮಾಡಿದ್ದೆ ಅಂತ ನೀವು ನನ್ನ ಮೇಲೆ ಕೈ ಮಾಡಿದ್ರಿ.
ನಿಮ್ಮಮ್ಮ ಹೇಳಿರೋ ತಪ್ಪಿಗೆ ಅವ್ರ ಮೇಲೆ ನೀವು ಮಾಡ್ತೀರಿ ಹಂಗಾರ ಮಾಡ್ತೀರಿ ಹೇಳ್ರಿ ಮಾಮ ಹೇಳ್ರಿ. ಸಾಕು ಬಾಯಿ ಮುಚ್ಚ ನಿತ್ಯ. ನೋಡು ಈಗ ಮೊದಲ ನನಗೆ ಸಿಟ್ಟ ನೆತ್ತಿಗೇರೈತಿ, ಇನ್ನು ನನಗೆ ಸಿಟ್ಟ ತರ್ಸಕ್ಕೆ ಹೋಗ್ಬೇಡ ನೀನು. ಅಲ್ಲ ನಿಮ್ಮ ಹೋಗಾಗಿದ್ರು ಹಿಂಗೆ ಮಾಡ್ತಿದ್ದೇನೆ ನೀನು, ಹಿಂಗೆ ಮಾಡ್ತಿದ್ದೇನ ನೀನು ಸ್ವಂತ ಅಣ್ಣನ ಮಗಳು ಅಂತೇಳಿ ನಿನ್ನ ಮದುವೆ ಮಾಡ್ಕೊಂತ ಕರ್ಕೊಂಬಂದ ನಮ್ಮವ್ವ. ಆದ್ರೆ ನೀನು ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ, ಇಷ್ಟೆಲ್ಲ ಮಾಡೋದಲ್ದ ಮಾತ್ರ ಡ್ರಾಮಾಗಳನ್ನ ಮಾಡ್ತಿದ್ದೇನೆ ಇಲ್ಲಿ. ಹಾಂ, ಡ್ರಾಮಾಗಳನ್ನ ಮಾಡ್ತಿದ್ಯಾ? ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕಷ್ಟ. ನಾನು ಯಾಕೆ ಬಾಯ್ ಮುಚ್ಕೊಂಡು ಸುಮ್ಮನೆ ಇರಲಿ? ನಾನು ಯಾಕೆ ಮಾಡಿದ್ರೆ ತಪ್ಪಿಗೆ ಎಲ್ಲ ನಾನು ತಪ್ಪು ಮಾಡಿದೆ ಅಂತ ನಾನು ಯಾಕೆ ಅನ್ಕೋಬೇಕು? ನಾನು ಅನ್ಕೊಳ್ಳಂಗಿಲ್ಲ, ನಾನು ಯಾವ ತಪ್ಪು ಒಪ್ಕೊಳ್ಳಂಗಿಲ್ಲ. ನಿಮ್ಮಮ್ಮನ ಹೇಳಿರೋದು, ನಿಮ್ಮಮ್ಮ ಹೇಳಿದ್ರೆ ನಾನು ಇಲ್ಲಿ ಕರ್ಕೊಂಡು ಬಂದಿರೋದು ಅಷ್ಟೇ. ಇದ ವಾಪಸ್ ನೀನು ಏನಾರ ಇನ್ನು ಪದೇ ಪದೇ ಮಾತಾಡಿದ್ರೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ನಿತ್ಯ. ಈ ರಾಜಿ ಆಕೆನ ಕರ್ಕೊಂಡು ಒಳಗೆ ಹೋಗು. ನನಗೆ ತಲೆ BP ಎಬ್ಸತಾಳಾಗಿ ಕರ್ಕೊಂಡು ಹೋಗಿಲ್ಲಿಂದ, ಕರ್ಕೊಂಡು ಹೋಗು. ನನಗೆ ಸಿಟ್ಟು ತಡ್ಕೊಳಕ್ಕಾಗಲ್ಲ ಅಂತ ನಿನಗೂ ಗೊತ್ತೈತೆ ಇಲ್ಲ? ರಾಜಿ ಕರ್ಕೊಂಡು ಹೋಗಾಕಿನ. ಹ್ಞೂ ರೀ, ಕರ್ಕೊಂಡು ಹೋಗ್ತೀನಿ. ನಿತ್ಯ ಬಾ ಒಳಗೆ ಹೋಗೋಣ ಬಾ ನಿತ್ಯ. ಆಮೇಲೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆದ್ಮೇಲೆ ಕುತ್ಕೊಂಡು ಮಾತಾಡಿದ್ರಾತ. ಇವಾಗ ನಡಿ ನಿತ್ಯ. ಇಲ್ಲ ಅಕ್ಕ, ನಾನು ಬರಂಗಿಲ್ಲ. ನಾನು ಮಾಡಿದ್ರೆ ತಪ್ಪಿಗೆ ನಾನೆಲ್ಲ ತಪ್ಪನ್ನ ನನ್ನ ತಲೆ ಮೇಲೆ ಹಾಕೊಂಡು ನಾನು ಸುಮ್ಮನೆ ಇರಲಿ? ನಾನು ಸುಮ್ಮನೆ ಇರಬೇಕಾ? ಇಲ್ಲ, ನಾನು ತಪ್ಪನ್ನ ನನ್ನ ಮೇಲೆ ನಾನು ಹಾಕೋಂಗಿಲ್ಲ. ನಾನು ಯಾಕೆ ನಾನು ತಪ್ಪು ಮಾಡಿದ್ರು ನನ್ನ ಮೇಲೆ ತಪ್ಪನ್ನ ಹಾಕೊಳ್ಳಿ? ಈ ಹಾಳಾದ ಮುರಿಗಿಂದ ಇವತ್ತು ನಾಳೆ ಸಾಯ್ತಾಳ. ಈಕೆ ಸಲುವಾಗಿ ನಾವು ಗಂಡ ಐತಿ ಜಗಳ ಆಡುವಂಗಾತ. ನಮಗೆ ಜಗಳ ಹಚ್ಚಿಟ್ಟ ಸಾಯಕ್ಕೆ ಹೋಗತ್ತಾಳ. ಈಕೆ ಸತ್ರ ಸಾಯ್ಬೇಕಾಗಿತ್ತ ನೀವು ಬರೋರಾಗ. ಈಗ ನನ್ನ ನೆಮ್ಮದಿ ಎಲ್ಲ ಹಾಳು ಮಾಡಕತ್ತಾಳ. ಈಗ ಸತ್ತ ಅಂತೇಳಿ ಇಲ್ಲೇ ಮಲಗಿಸಿದ್ದಿ ನಾನು ತಂದು. ಸುಮ್ಮನೆ ಇಲ್ಲಿ ಕರ್ಕೊಂಬಂದು ಮಲಗಿಸಿ ಕೆಲಸ ನಾನು ಅನುಭವಿಸ್ಬೇಕಾಗೈತಿ ಈಗ ಈ ಹಾಳಾದ ಮುರಿಕಿಂದ. ಇನ್ನು ನಮಗೆ ಏನೇನೆಲ್ಲ ಇದನ್ನ ಮಾಡ್ತಾಳೆ ಏನೋ. ನಿತ್ಯ ಬಾಯಿ ಮುಚ್ಕೊಂಡಿದ್ರೆ ಸರಿ ನಿತ್ಯ. ಈಗ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಸಲುವಾಗಿ ಯಾಕೆ ಜಗಳ ಮಾಡಕತ್ತಾರೋ? ನನ್ನ ಸಲುವಾಗಿ ಯಾಕೆ ಜಗಳ ಮಾಡಕತ್ತೀರಿ? ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಈ ಜಗಳ ಎಲ್ಲ ನನಗೆ ನೋಡೋಕ್ಕಾಗಿಲ್ಲ. ಸೋಮ ಸುಮ್ಮನಿರು. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ನನ್ನಿಂದಾಗಿ ಆಗಾಕತ್ತಲ್ಲ, ಎಲ್ಲ ನನ್ನಿಂದಾಗಿ ಆಗಾಕತ್ತಲ್ಲ. ದೇವ್ರ ನನ್ನ ಕನ್ನಡ ಮುಚ್ಚಿಸ್ಬಾರ್ದೇನಪ್ಪ. ದೇವ್ರ ನನ್ನ ಕನ್ನಡ ಮುಚ್ಚಿಸ್ಬಾರ್ದೇನೋ. ನನಗಿದನ್ನು ನೋಡೋಕ್ಕಾಗವಲ್ತು, ನನಗಿದನ್ನು ನೋಡೋಕ್ಕಾಗವಲ್ತಪ್ಪ ತಂದೆ. ಸೋಮ ಸುಮ್ಮನಿರು. ಯವ್ವ ನೀನು ಯಾಕೆ ಅಳ್ತೀವಿ? ನೀನು ಯಾಕೆ ಅಳ್ತೀವಿ? ನೀನು ಅಳಕ್ಕೆ ಹೋಗ್ಬೇಡ. ನಿನ್ಗೇನು ತಪ್ಪೈತೆ ಅಂತ ನೀನು ಅಳ್ತಿದ್ದಿ? ಹಾಂ, ನಿನಗೆ ವಯಸ್ಸಾಗೈತಿ, ನಿನ್ನನ್ನು ಚಂದಕ್ಕೆ ನೋಡ್ಕೋಬೇಕಾದ್ರು ಸಸ್ತ್ಯಾರ. ಆದ್ರೆ ನಿನ್ನ ಬಗ್ಗೆ ನಾನು ಎಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡೆ. ಆದ್ರೆ ಇವ್ರು ನೋಡಿದ್ರೆ ನಿನ್ನ ನಡು ರೋಡ್ನ್ಯಾಗ ತಂದು ಮಲಗಿಸಿದಾಗ ನನಗೆ ಹೆಂಗೆ ಆಗಬೇಡ ಇವ್ವ, ನನಗೆ ಹೆಂಗೆ ಆಗಬೇಡ. ಮತ್ತು ನನಗೆ ವಾಪಸ್ ಮಾತಾಡ್ತಾಳೆ ನಿನ್ನ ಸಾಯಿಲಿ ಅಂತಾಳೆ. ಎಂಥ ಹೊಲಸು ಬಾಯ್ತಿದ್ವಿ. ನೀನು ಹೆಂಗಾರ ಈಗಿನ ಮದುವೆ ಮಾಡ್ಕೊ ಅಂತ ಹೇಳಿದಿ ನನಗೆ. ಯಾಕೆ ಮದುವೆ ಮಾಡ್ಕೊಂಡಿ? ನೀನು ಸೈಟ್ ಅಂದಾಗ ನನ್ನ ನೋಡ್ತಾಳು, ನೀನು ನೋಡ್ತಾಳೆ ಮಗ 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 ಅಂತ ಹೇಳಿ ಆಕಿನ ಮದುವೆ ಮಾಡಕ್ಕೆ ಹಚ್ಚಿದಿ. ಈಗ ನೋಡು ನಿನ್ನನ್ನು ನಡು ಬೀದಿಗೆ ತಂದಿಟ್ಟಾಳ್ಬೇಕಿ, ನಿನ್ನನ್ನು ನಡು ಬೀದಿಗೆ ತಂದಿಟ್ಟಾಳು. ಹೋಗ್ಬಾರ್ದು ಬಿಡು ಸೋಮ. ಯಾಕೋ ಇನ್ನೂ ಹಿಂಗೆ ಜಗಳ ಆಡ್ತಿದ್ದೀ? ನಾನು ಇನ್ನು ಎಷ್ಟು ದಿನ ಬದುಕಿರಾಕಿ? 1-2 ದಿನ ಅಲ್ಲ, ನಾನು ಇಲ್ಲೇ ಇರ್ತಾನೋ. ನಾನು ಹೇಳೀನಿ ನನ್ನ ಹೊರಗೆ ಹಾಕ್ರಿ, ನಂಗಿಲ್ಲಿ ಸಾಯರಂಗೆ ಉಸಿರುಗಟ್ಟಾತೈತಿ ಅಂತ ನಾನು ಹೊರಗೆ ಹೇಳೀನಿ. ನೀನು ಯಾಕೋ ಹುಡುಗಿನ ಬೈಯಾಕತಿ? ಆಕೆ ನಮ್ಮ ಅಣ್ಣನ ಮಗಳು ಅದಾಳ, ನನ್ನ ಮಗಳು ಅದಾಳ. ನಾವು ಆಕಿನ ಚಂದ ನೋಡ್ಕೋಬೇಕು. ನೀನು ಆಕಿನ ಹೊಡಿಯೋದು ಬಡಿಯೋದು ಮಾಡಿರ ನಮ್ಮನ್ನು ಸತ್ತೋಗ್ಬಿಡ್ತಾನೋ. ಆತು ನೀನು ಮಾತಿಗೆ ಬೆಲೆ ಕೊಟ್ಟರೆ ನಾನು ಆಕಿನ ಹೊಡೆಯಂಗಿಲ್ಲ, ನಾನು ಆಕಿಗೆ ಏನು ಅನ್ನಂಗಿಲ್ಲ. ಅದು ಆಕೆ ತಿಳ್ಕೊಬೇಕಲ್ವೇ? ತಿಳ್ಕೊಬೇಕಲ್ಲ. ಆಕೆಗೆ ಬುದ್ಧಿ ಐತಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲ್ರಿ ಹೆಂಗೆ ಅದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವ ನಿಮ್ಗೆ ಇಷ್ಟ ಆಗತ್ತಾವೇನ್ರಿ? ಹಳ್ಳಿ ರೈತನ ಬಡ ಜೀವನದ ಕತೆ, ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕತೆ ಯಾವ ರೀತಿ ಇದೆ, ಹೇಗೆ ಬರ್ತಾ ಇದೆ ಅಂತ ಹೇಳಿ ತಿಳಿಸಿ. ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಇದು ಕತೆ ಮುಂದುವರಿಯುತ್ತೆ. ಸೊ ಮಿಸ್ ಮಾಡಿದೆ ನೋಡಿ, ಎಪಿಸೋಡ್ಗಳನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಎಪಿಸೋಡ್ಗಳನ್ನ ನೋಡ್ಕೊಂತ ಬನ್ನಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಹಾಗೆ ಆರ್ಯನ್ ಕಾರ್ಟೂನ್ ರೈಚೂರ್ ಚಾನಲಲ್ಲಿ ಕೂಡ ತಾಯಿಲ್ಲದ ತವರೂರು, ಹಾಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಕತೆ ಬರ್ತಾ ಇದೆ. ಸೊ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಕೂಡ ಅದನ್ನು ಕೂಡ. ಸೊ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹೀಗೆ ಇರಲಿ, ಇದೇ ರೀತಿ ಇರಲಿ. ವ್ಯೂಸು ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ. ಎಷ್ಟು ಚೆನ್ನಾಗಿರೋ ವೀಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಂಬಂದರೂ ವ್ಯೂಸ್ ತುಂಬ ಕಡಿಮೆ ಬರೋದಕ್ಕೆ ತುಂಬ ಬೇಜಾರಾಗುತ್ತೆ. ಸೊ ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.